ಹಲೋ, ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ. ಸೊ ಈಗಾಗಲೇ ನೀವೇನಾದ್ರೂ SSLC ಎಕ್ಸಾಮ್ 2 ಗೆ ಅಪ್ಲೈ ಮಾಡಿದ್ರೆ ನಿಮ್ಗೊಂದು ಸಿಹಿ ಸುದ್ದಿ ಇದೆ. ಅದೇನು ಸಿಹಿ ಸುದ್ದಿ ಅಂದ್ರೆ, ಈಗಾಗಲೇ ನೀವೇನು ಅಪ್ಲಿಕೇಶನ್ ಅನ್ನ ಹಾಕಿದ್ರಿ, ಮೇ 18ರಿಂದ ಏನು ಪರೀಕ್ಷೆಗಳು ಪ್ರಾರಂಭ ಆಗ್ತಾ ಇದಾವೆ. ಸೊ ಇವತ್ತಿನ ದಿನ ವೆಬ್ಸೈಟ್ ಅಲ್ಲಿ ನಿಮಗೆ ಹಾಲ್ ಟಿಕೆಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಸೊ ಅದನ್ನ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಬಹುದು ಹಾಗೂ ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಬಹುದಾ ಎನ್ನುವಂಥದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡೋಣ. ಸೊ ಬನ್ನಿ, ತಡ ಮಾಡದೆ ವಿಡಿಯೋನ ಪ್ರಾರಂಭ ಮಾಡೋಣ. ಫಸ್ಟಿಗೆ ತಾವುಗಳು ನಿಮ್ಮ ಗೂಗಲ್ ಕ್ರೋಮ್ ಅಲ್ಲಿ KSEAB ಎನ್ನುವಂಥದ್ದು, ಯಾವುದು KSEAB ಎನ್ನುವಂಥದ್ದನ್ನ ಕ್ರೋಮ್ ಅಲ್ಲಿ KSEAB ಎನ್ನುವಂಥದ್ದು ಟೈಪ್ ಮಾಡಬೇಕಾಗಿರುವಂತದ್ದು. ಇಲ್ಲಿ ಫಸ್ಟ್ ನಿಮಗೆ ಕಾಣಿಸ್ಕೊಳ್ಳುತ್ತೆ KSEAB ಸ್ಕೂಲ್ ಆಕ್ಟಿವಿಟಿ ಅಂತ. ಸೊ ಇದರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕಾಗಿರುವಂತದ್ದು. ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಲಾಗಿನ್ ಪಾಸ್ವರ್ಡ್ ಇದು ಯಾರೆಲ್ಲ ಓಪನ್ ಮಾಡ್ಕೊಳ್ಬಹುದು, ಸ್ಟೂಡೆಂಟ್ ಗಳು ಓಪನ್ ಮಾಡ್ಕೊಳ್ಬಹುದಾ ಎನ್ನುವಂಥದ್ದಾದ್ರೆ ಸ್ಟೂಡೆಂಟ್ ಗಳು ಇದನ್ನು ಓಪನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಏಕೆಂದ್ರೆ ಇದು ಲಾಗಿನ್ ಪಾಸ್ವರ್ಡ್ ID ಯಾರ ಕಡೆ ಇರ್ತದೆ ಅಂದ್ರೆ ಸ್ಕೂಲ್ HM ಅದರ ಕಡೆ ಇರ್ತದೆ. ಈವನ್ ರೆಗ್ಯುಲರ್ ಸ್ಟೂಡೆಂಟ್ ಆಗಿರಬಹುದು, ರೆಗ್ಯುಲರ್ ರಿಪೀಟರ್ಸ್ ಆಗಿರಬಹುದು, ಅಥವಾ ಪ್ರೈವೇಟ್ ಕ್ಯಾಂಡಿಡೇಟ್ ಆಗಿರಬಹುದು, ಅವರೆಲ್ಲರೂ ಕೂಡ ನಿಮಗೆ ಅಲೌಟ್ ಮಾಡಿರುವಂತಹ ಶಾಲೆಗೆ ಹೋಗಿ ಅಲ್ಲಿಂದನೇ ತಾವು ಇದನ್ನ ಮ್ಯಾಂಡೇಟರಿಯಾಗಿ SSLC ಎಕ್ಸಾಮ್ ಸೆಕೆಂಡ್ ಹಾಲ್ ಟಿಕೆಟ್ ಅನ್ನ ಪಡೆದುಕೊಳ್ಳಬಹುದು. ಅಲ್ಲಿ ಹೋದಾಕ್ಷಣ ಮಾತ್ರ ವಿದ್ಯಾರ್ಥಿಗಳಿಗೆ ಇದು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ತಾವುಗಳು ಆ ಒಂದು ಶಾಲೆ HM ಗಳ ಕಡೆ ಹೋಗಿ ಅದನ್ನ ಡೌನ್ಲೋಡ್ ಅನ್ನ ಮಾಡ್ಕೊಳ್ಬೇಕಾಗಿರುವಂತದ್ದು. ಅವ್ರ ಕಡೆಯಿಂದ ಆ ಒಂದು ಪ್ರತಿಯನ್ನ ತೆಗೆದುಕೊಳ್ಬೇಕು. ಶಾಲೆಯಲ್ಲಿ ಇದನ್ನ ಡೌನ್ಲೋಡ್ ಮಾಡ್ಕೊಳ್ತಾರೆ. ನಮ್ಮ ಲಾಗಿನ್ ಪಾಸ್ವರ್ಡ್ ID ಹಾಕಿದ್ಮೇಲೆ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನಮ್ಮ ಸ್ಕೂಲ್ ಎಜುಕೇಶನ್. ತಾವುಗಳು ಇಲ್ಲಿ ನೋಡಬಹುದು, ಡೌನ್ಲೋಡ್ ಫೈನಲ್ ಅಡ್ಮಿಷನ್ ಟಿಕೆಟ್ SSLC ಎಕ್ಸಾಮ್ 2 ಎನ್ನುವಂಥದ್ದು ನಿಮಗೆ ಇಲ್ಲಿ ಒಂದು ಆಪ್ಷನ್ ಕಾಣ್ತಾ ಇರಬಹುದು. ಈ ಟೈಪ್ ನಿಮಗೆ ಒಂದು ಆಪ್ಷನ್ ಕಾಣ್ಕೊಳ್ಳುತ್ತೆ. ಅಲ್ಲಿ ಅದರ ಮೇಲೆ ತಾವುಗಳು ಕ್ಲಿಕ್ ಅನ್ನ ಮಾಡ್ಬೇಕಾಗಿರುವಂತದ್ದು. ಅದರ ಮೇಲೆ ನಾನು ಕ್ಲಿಕ್ ಅನ್ನ ಮಾಡ್ತೀನಿ. ಅದರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಿದಾಗ ನಮಗೆ ಇಲ್ಲಿ ಎರಡು ಆಪ್ಷನ್ಗಳು ಕಾಣ್ತಾ ಇದ್ದಾವೆ. ಎರಡು ಆಪ್ಷನ್ಗಳು ಕಾಣ್ತಾ ಇದ್ದಾವೆ. ಏನು? ಡೌನ್ಲೋಡ್ ಫೈನಲ್ ಅಡ್ಮಿಷನ್ ಟಿಕೆಟ್ಸ್ ಸ್ಕೂಲ್ ವೈಸ್, ಅಂದ್ರೆ ನಮ್ಮ ಶಾಲೆಯಲ್ಲಿರುವಂತ ಎಲ್ಲ ವಿದ್ಯಾರ್ಥಿಗಳ ಒಂದು ಹಾಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು. ಆರ್ ಇನ್ನೊಂದು ಡೌನ್ಲೋಡ್ ಫೈನಲ್ ಅಡ್ಮಿಷನ್ ಟಿಕೆಟ್ ಸ್ಟೂಡೆಂಟ್ ವೈಸ್ ಅಂತ ಇದೆ. ಸೊ ಪ್ರತಿಯೊಂದು ಸ್ಟೂಡೆಂಟ್ ನ ಸಪರೇಟ್ ಆಗಿನೂ ಕೂಡ ಡೌನ್ಲೋಡ್ ಮಾಡ್ಕೊಳ್ಬಹುದು. ಸ್ಕೂಲ್ ವೈಸ್ ಅಂತ ಹೊಡೆದ್ರೆ ಎಲ್ಲ ನಮ್ಮ ಶಾಲೆಯಲ್ಲಿ ಯಾರು SSLC ಎಕ್ಸಾಮ್ 2 ಅನ್ನ ಕಟ್ಟಿದ್ದಾರೆ ಅವ್ರದೆಲ್ಲನೂ ಕೂಡ ಓಪನ್ ಆಗುತ್ತೆ. ಬೆಟರ್ ಏನಾಗಿದೆ ಅಂದ್ರೆ ಸ್ಕೂಲ್ ವೈಸ್ ಡೌನ್ಲೋಡ್ ಅನ್ನ ಮಾಡ್ಕೊಂಡ್ರೆ ಎಲ್ಲದೂ ಕೂಡ ಆಗತ್ತೆ. ಫಾರ್ ಎಕ್ಸಾಂಪಲ್ ನಾನು ಕ್ಲಿಕ್ ಮಾಡಿ ಡೌನ್ಲೋಡ್ ಅನ್ನ ಮಾಡ್ತಾ ಇರ್ತೀನಿ. ಇಲ್ಲಿ ತಗೊಂಡು ನೋಡ್ಬೋದು, ಡೌನ್ಲೋಡ್ ಫೈನಲ್ ಅಡ್ಮಿಷನ್ ಟಿಕೆಟ್ ಫಾರ್ 2026 ಎಕ್ಸಾಮ್ 2 ಸ್ಕೂಲ್ ವೈಸ್ ಅಂತ ಇದೆ. ಸೊ ಇಲ್ಲಿ ಡೌನ್ಲೋಡ್ ಕಾಣ್ತಾ ಇರಬಹುದು. ನಾನು ಡೌನ್ಲೋಡ್ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ. ಡೌನ್ಲೋಡ್ ಆಗಿದೆ. ಅದನ್ನ ಒಂದ್ಸಲ ಓಪನ್ ಮಾಡಿ ತೋರಿಸ್ತೀನಿ. ತಾವು ನೋಡಬಹುದು ಸ್ಕೂಲ್ ಮೇ 18ರಿಂದ ಪರೀಕ್ಷೆಗಳು ಪ್ರಾರಂಭ ಆಗ್ತಾ ಇದಾವೆ. ಯಾವೆಲ್ಲ ವಿದ್ಯಾರ್ಥಿಗಳಿಗೆ ನಾವು ಏನ್ ಮಾಡಿದೀವಿ, ಅಪ್ಲೈ ಅನ್ನ ಮಾಡಿದ್ವಿ, ಅವ್ರದ್ದೆಲ್ಲರದು ಕೂಡ ಇಲ್ಲಿ ಓಪನ್ ಆಗತ್ತೆ. ಈ ಟೈಪ್ ಅದು ಓಪನ್ ಆಗತ್ತೆ. ಇದನ್ನ ನಾವು ವಿದ್ಯಾರ್ಥಿಗಳಿಗೆ ಕೊಡಬೇಕಾಗಿರುವಂತದ್ದು. ಈ ಟೈಪ್ SSLC ಎಕ್ಸಾಮ್ 2 ಅನ್ನು ಯಾರು ಕೊಟ್ಟಿದ್ದೀರಾ ಅವರು ಹಾಲ್ ಟಿಕೆಟ್ ಅನ್ನ ಆಯಾ ಶಾಲೆಗಳಲ್ಲಿ ಹೋಗಿ ಪಡೆದುಕೊಳ್ಳಬಹುದು. ಹಾಗೂ ಈ ತರ ಅದನ್ನ ಶಾಲೆಯಲ್ಲಿ ಡೌನ್ಲೋಡ್ ಅನ್ನ ಮಾಡ್ಕೊಳ್ತಾರೆ. ಸೊ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಜಕರ್ ಅಕಾಡೆಮಿನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಯಾರೆಲ್ಲ SSLC ಎಕ್ಸಾಮ್ 2 ಅನ್ನ ಬರೀತಾ ಇದ್ದೀರಾ, ಹೆಚ್ಚಿಗೆ ಸ್ಕೋರ್ ಅನ್ನ ಮಾಡಿ ಎಲ್ಲರೂ ಪಾಸ್ ಆಗ್ರಿ ಅಂತ ಆಶಿಸ್ತಾ ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.